ಇಲ್ಲ, ಕಾರಣ ನನಗೆ ಗೊತ್ತಿಲ್ಲ. ಅದನ್ನ ಇವತ್ತು ನಾನು ಬೆಳಗ್ಗೆ ನೋಡಿದೆ, ಕೆಲವು ಮಾಧ್ಯಮದವರು ಕೂಡ ಕೇಳಿದ್ರು. ಯಾ ನಿಟ್ಟಿನ ಮೇಲೆ ಯಾಕೆ ಅವರು ಈ ತರ ಇಶ್ಯೂನ ಈ ತರ ಬದಲಾವಣೆ ಮಾಡಿದ್ದಾರೆ. ಯಾಕೆಂದ್ರೆ ಇದು ಕುವೆಂಪು ಅವರ ಒಂದು ಮಾತುಗಳು, ಅದನ್ನ ನಾವೆಲ್ಲ ನಡ್ಕೊಂಡು ಹೋಗ್ತೀವಿ. ಯಾವುದೇ ಜ್ಞಾನ ದೇಗುಲ ಇದ್ದಾಗ ನಾವು ವಿದ್ಯಾಭ್ಯಾಸವನ್ನ ಸರಸ್ವತಿ ಅಂತ ಹೇಳಿ ಏನು ಕರಿತೀವಿ, ಅದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಎಲ್ಲರೂ ಕೂಡ. ಆಮೇಲೆ ಕೈ ಮುಗಿಯೋದು ನಮ್ಮ ಸಂಪ್ರದಾಯ, ಇದು ಒಳ್ಳೆ ಸಂಪ್ರದಾಯ. ಅದೇನು ಭಿಕ್ಷೆ ಬೇಡೋದು ಅಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಬಟ್ ಯಾ ನಿಟ್ಟಿನ ಮೇಲೆ ಏನಾದರೂ ಉದಾಹರಣೆ ಆಗಿ ಈ ತರ ಮಾಡಿದಿರಾ ಅಂದ್ರೆ, ಏನೋ ಒಂದು ಇಂಥ ಶಾಲೆಗಳಲ್ಲಿ ತೊಂದರೆ ಆಗಿ ಆ ಹಕ್ಕನ್ನ ಚ್ಯುತಿ ಆಗಿರೋದ್ರಿಂದ ಈ ತರ ತೀರ್ಮಾನ ಮಾಡಿದಾರೆ ಅನ್ನೋ ಗೊತ್ತಿಲ್ಲ, ನನಗದು ಗೊತ್ತಿಲ್ಲ. ಬಟ್ ಕೈ ಮುಗಿದು ಒಳಗಡೆ ಬಂದು ನಿಮ್ಮ ಹಕ್ಕನ್ನ ಪ್ರತಿಪಾದಿಸಿ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ, ಅಲ್ಲ ವೈಯಕ್ತಿಕ ಆಗಿರ್ತಂತ ಅಲ್ಲಲ್ಲ ಯಾವುದೇ ಕಾರಣಕ್ಕೂ ಕುವೆಂಪು ಅವರಿಗೆ ಅವಮಾನ ಮಾಡೋದಕ್ಕೆ ನಮ್ಮ ಸರ್ಕಾರದಿಂದ ಯಾವುದೇ ಕಾರಣಕ್ಕೂ ಅದು ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನಾವು ಏನಂತ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ ನನ್ನ ಪ್ರಣಾಳಿಕೆಯಲ್ಲಿ ನಾನೇ ಉಪಾಧ್ಯಕ್ಷನಾಗಿ ಫಸ್ಟ್ ವರ್ಡ್ ಇರೋದೇ ಅಲ್ಲಿ, ಅದು ಸರ್ವ ಜನಾಂಗದ ಅಂತ. ಬಟ್ ಇದನ್ನ ತೆಗಿದೇನು ಮಾಡ್ಬೋದಾಗಿತ್ತು. ತೆಗಿದೆ ಮಾಡೋದು ಒಳ್ಳೇದು ಅಂತ ಹೇಳಿ ನಾನು ಮಂತ್ರಿಗಳ ಜೊತೆನೂ ಕೂಡ ನಾನು ಮಾತಾಡ್ತೀನಿ. ನನ್ನ ಇಲಾಖೆಯಲ್ಲಂತೂ ಆ ತರ ಬರೋದಿಲ್ಲ. ಯಾವುದೇ ಜಾತಿ ಧರ್ಮದ ಆದ್ರೂ ಕೂಡ ಸರಸ್ವತಿಗೆ ಜಾತಿ ಧರ್ಮ ಬರೋದಿಲ್ಲ, ಜ್ಞಾನಕ್ಕೆ ಜಾತಿ ಧರ್ಮ ಇರೋದಿಲ್ಲ. ಜಾತಿ ಧರ್ಮ ಭೇದ ಭಾವ ಮಾಡಬಾರ್ದು ನನ್ನ ಪ್ರಕಾರ. ಇದನ್ನ ಅವಮಾನ ಅಂತ ಹೇಳಿ ತಗೊಳಕ್ ಹೋಗ್ಬೇಡಿ. ಅದನ್ನ ತೆಗ್ದಿರೋದು ಯಾಕೆ ಅಂತ ಹೇಳಿ ನಾನು ಅದನ್ನ ಚರ್ಚೆ ಮಾಡಬೇಕಾಗತ್ತೆ. ಆದ್ರೆ ಅದು ಇದ್ರೆ ಒಳ್ಳೇದು ಅಂತ ಹೇಳಿ ನನ್ನ ಭಾವನೆ. ಅಲ್ಲ, ಬದಲಾವಣೆ ಬಿಜೆಪಿ ಅವ್ರು ಹೇಳಿದ್ರು ಅಂತ ಹೇಳಲ್ಲ, ವೈಯಕ್ತಿಕವಾಗಿ ಇದನ್ನ ಇಟ್ಕೊಂಡು ನಿನ್ನ ಹಕ್ಕನ್ನ ಪ್ರತಿಪಾದಿಸು ಅಂತ ಹೇಳಿ ಹೇಳೋದು ಒಳ್ಳೇದು. ನಾನು ಅಲ್ಲ, ಯಥಾಸ್ಥಿತಿ ಜೊತೆಗೆ ಹಕ್ಕನ್ನ ಕೊಡಿ. ಇದನ್ನ ಕಾರಣ ತಂದಿದ್ದಾರೆ, ಹೌದಾ? ಯಾಕೆ ಅವ್ರು ಏನು ಉತ್ತರ ಕೊಟ್ಟಿದ್ದಾರೆ ಅದು ನಂಗೆ ಗೊತ್ತಿಲ್ಲ. ಏನಾದ್ರೂ ಒಬ್ಬರಿಗೆ ಹಕ್ಕು ಈಗ ಬಂದು ನೀನೇನು ಮಾತಾಡಂಗಿಲ್ಲ, ನಾವು ಭಿಕ್ಷೆ ಹಾಕದ್ ನೀವು ಕೇಳಬೇಕು ಅಂತ ಹೇಳಿ ಯಾರಾದ್ರೂ ಅಧಿಕಾರಿಗಳು ಏನಾದ್ರು ಮಾಡಿದ್ರೆ ಅದಕ್ಕೇನಾದ್ರು ಅದಕ್ಕೆ ಏನೋ ಒಂದು ಕಾನೂನು ತಿದ್ದುಪಡಬೇಕಂದ್ರೆ ಏನೋ ಒಂದು ರೀಸನ್ ಇರ್ತದೆ. ಇದನ್ನ ಯಾಕೆ ಮಾಡಿದಾರೆ ಅಂತೇಳಿ ಒಂದು ಹೇಳ್ಬೇಕಾಗತ್ತೆ. ಆದ್ರೆ ಅದನ್ನ ಮಾಡೋದಕ್ಕೂ ಅಲ್ಲಲ್ಲ, ಸೆಪರೇಟ್ ಆಗಿ ಮಾಡಿ ನೀವು ಕೇಳೋದು. ಆಮೇಲೆ ಇಲ್ಲ, ಕೈ ಮುಗಿದು ಒಳೆ ಬಂದು ನೀವು ಹಕ್ಕನ್ನ ಪ್ರತಿಪಾದಿಸು, ಏನ್ ತಪ್ಪೇನಿಲ್ಲ, ನೀ ಕೇಳ್ಕೊ. ಜೊತೆಗಿದ್ರು ಒಳ್ಳೇದೇ ಅಲ್ವಾ? ಅವಾಗ ಅಂಬೇಡ್ಕರ್ ಅವ್ರಿಗೂ ಗೌರವ ಕೊಟ್ಟಂಗಾಗುತ್ತೆ. ಈ ಗೊಂದಲನ ಬರಕ್ ಆಗ್ತಿರ್ಲಿಲ್ಲ. ನನಗನ್ಸಿದೆ, ನನ್ನ ಪ್ರಕಾರ ಕೈ ಮುಗಿದು ಒಳಗೆ ಬಾ ಅನ್ನೋದು ಅದು ಒಂದು ನಮ್ಮ ಸಂಪ್ರದಾಯ. ಅದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಭಾರತೀಯರ ಸಂಪ್ರದಾಯ. ಆಮೇಲೆ ಎಷ್ಟೋ ಜನರು ಹೊರದೇಶದವರು ಕೂಡ ಈ ಸಂಪ್ರದಾಯನ ನಾವು ಮಾಡಿದಾಗ ಅವರು ಅದನ್ನ ರಿವರ್ಸ್ ಆಗಿ ನಮಗೆ ಕೊಡ್ತಾರೆ. ಆಮೇಲೆ ವಿಶೇಷವಾಗಿ ಕುವೆಂಪು ಇರೋದ್ರಿಂದ ಐ ಥಿಂಕ್ ವಿಶೇಷವಾಗಿ ಇದು ಬಹಳ ಸೆನ್ಸಿಟಿವ್ ಆಗ್ತದೆ. ಸೆನ್ಸಿಟಿವ್ ತಗೋಬಹುದು. ವಿರೋಧ ಪಕ್ಷದವರು ಸ್ವಾಭಾವಿಕವಾಗಿ ತಗೊಳ್ಳೋದು, ಅದು ನಾನು ಇಲ್ಲ ಅಂತ ಹೇಳೋದಿಲ್ಲ. ಇದು ಚೇಂಜ್ ಈ ತರ ನಾನು ಮಾಡಿ ಅಂತೇಳಿ ನಾನೇ ಮಾನ್ಯ ಮಂತ್ರಿ ಅವರಿಗೆ ನಾನು ಮನವಿಯನ್ನು ಮಾಡ್ತೀನಿ. ಆದ್ರೆ ಅವ್ರ ರಿಯಾಕ್ಷನ್ ಕೇಳದೆ ನಾನು ಕೇಳೋದು ಸಂಪೂರ್ಣವಾಗಿ ಅವ್ರು ಮಾಡಿದ ತಪ್ಪು ಅಂತ ಹೇಳಿ ನಾನು ಹೇಳೋದಕ್ಕೆ ಇದನ್ನು ಬರೋದಿಲ್ಲ. ಯಾಕೆ ಮಾಡಿದಾರೆ ತಿಳ್ಕೊಳ್ತೀನಿ, ತಿಳ್ಕೊಂಡು ಮುಂದೆ ಹೆಜ್ಜೆಯನ್ನ ಇಡ್ತೀನಿ. ಅಲ್ಲ, ಇದಿಟ್ಬಿಟ್ಟು ಸಮರ್ಥನೆ ಮಾಡ್ಕೊಂಡ್ರೆ ಒಳ್ಳೇದು. ನಾನು ವೈಯಕ್ತಿಕವಾಗಿ ಮಾತಾಡ್ತೇನೆ. ಅವ್ರು ಏನ್ ಸಮರ್ಥನೆ ಮಾಡ್ಕೊಂಡಿದ್ದಾರೆ ಅಂತಾನು ಕೇಳಿಲ್ಲ, ಈ ತರ ವಿವರಣೆ ಕೊಟ್ಟಿದ್ದಾರೆ ಅಂತಾನು ಗೊತ್ತಿಲ್ಲ. ವೈಯಕ್ತಿಕವಾಗಿ ನಾನು ವಾಟ್ ಐ ಫೀಲ್ ಇಸ್ ದಿಸ್ ಇಸ್ ಒಂದು ಇದೊಂದು ನಮ್ಮ ನಡತೆ, ಅದು ಒಳ್ಳೇದು. ಅದು ಕುವೆಂಪು ಅವರಿಗೂ ಕೂಡ ಗೌರವ ಕೊಡ್ತಕ್ಕಂಥ ನನ್ನ ಜವಾಬ್ದಾರಿನೂ ಕೂಡ ಆಗ್ತದೆ. ಪ್ರಶ್ನೆ ಅದನ್ನ ಮಾಡಬೇಕು, ಇಲ್ಲ ಅಂತ ಹೇಳಿ ಕೈ ಮುಗಿಯೋದು ಒಂದು ಸಂಪ್ರದಾಯ ಅಂತ ಹೇಳಿ ನಾ ಹೇಳ್ತಾ ಇದ್ದೀನಿ. ಅದು ನಮ್ಮ ಮಾನವೀಯತೆ. ಸಂಪ್ರದಾಯ ಅನ್ನೋದಿಲ್ಲ, ನಮ್ಮ ಮಾನವೀಯತೆ. ಕುವೆಂಪು ಅವ್ರು ಬರೆದಿದ್ದಾರೆ ಅಂದ್ರೆ ಬಹಳ ಅರ್ಥಪೂರ್ಣವಾಗಿ. ಕುವೆಂಪು ಅವ್ರು ಸುಮ್ಮನೆ ದೇವರು ದಿಂಡ್ರು ಅಂತ ಹೇಳಿ ಅವ್ರು ಬರೆಯೋದಿಲ್ಲ. ಅವ್ರ ಪ್ರಕೃತಿ, ಅವರ ಒಂದು ಇದ್ರೊಳಗೆ ಬರೋದ್ರಿಂದ ವಿಚಾರ ಮಾಡಿ ಮಾಡೋಣ, ಮಾತಾಡ್ಕೊಂಡು ಮಾಡೋಣ. ಇದನ್ನ ರಾಜಕೀಯವಾಗಿ ಏನೋ ಒಂದು ಉಪಯೋಗ ತಗೊಳ್ತಕ್ಕಂಥದ್ದು ವೇದಿಕೆ ಆಗದ್ ಬೇಡ ಅಂತ ಹೇಳಿ ನಾನು ಪರ್ಸನಲ್ ಆಗಿ ಮನವಿ ಮಾಡ್ತೀನಿ. ಅದೇ ನಾನು ಹೇಳಿದ್ದಲ್ಲ, ನನಗೇನು ಗೊತ್ತಿಲ್ಲ. ನೀವು ಪ್ರಶ್ನೆ ಕೇಳೋದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ಅಲ್ಲ, ಒಂದ್ ನಿಮಿಷ. ಇಸ್ ದಟ್ ಅನ್ ಆರ್ಡರ್? ಇಟ್ ಈಸ್ ನಾಟ್ ಅನ್ ಆರ್ಡರ್. ಅಲ್ಲ, ಕೆಲವು ಕಡೆ ಆಗೋದಕ್ಕೆ ಆರ್ಡರ್ ಆಗಬೇಕು. ಆರ್ಡರ್ ಆಗದೆ ಬದಲಾವಣೆ ಮಾಡಿದ್ರೆ ಅದೇ ಫಸ್ಟ್ ಪ್ರಾಬ್ಲಮ್. ಅದ್ರ ಮೇಲೆ ಆಕ್ಷನ್ ತಗೊಳ್ಳೋಣ. ಆದ್ರೆ ಇದು ಮಾಡೋದಕ್ಕೂ ಏನು ಅಂತ ಕೇಳೋಣ, ಕೇಳಿ ಒಂದು ತೀರ್ಮಾನವನ್ನು ಮಾಡೋಣ. ಏನಾಗ್ತದೆ, ಏನೋ ಒಂದು ಹುಳ ಬಂತು ಅಂದ್ರೆ ಅದು ಏನ್ ಹುಳ ಅಂತ ನೋಡ್ರಿ. ಜೈನ್ ಹುಳನ, ಕಚ್ಚುತ್ತ ಇಲ್ವಾ ನೋಡೋಣ. ಡೋಂಟ್ ವರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.